ಕೂಲಿ ಸೂಪರ್ ಸ್ಟಾರ್ಗಳ ಸಮ್ಮಿಶ್ರಣದಲ್ಲಿ ಮಾಡಿರುವ ಮೂವಿ ಕಿಂಗ್ ಪಿನ್ ಅನ್ನುವ ಒಂದು ಲಾಜಿಸ್ಟಿಕ್ ಕಂಪನಿ ವಿಶಾಖಪಟ್ಟಣದಲ್ಲಿರುವ ಒಂದು ಬಂದರನ್ನ 99 ವರ್ಷ ಲೀಸ್ಗೆ ತಗೊಂಡಿದೆ. ಈ ಕಂಪನಿಯ ಬಂದರಿನ ಮುಖಾಂತರ ಇಲ್ಲ ಸಲ್ಲದ ದಂಧೆಗಳನ್ನು ಮಾಡ್ತಿದೆ. ಗೋಲ್ಡ್ ಸ್ಮಗ್ಲಿಂಗ್, ಲಕ್ಸುರಿ ವಾಚಸ್ ಗಳ ಸ್ಮಗ್ಲಿಂಗ್, ಎಲೆಕ್ಟ್ರಾನಿಕ್ ಐಟಮ್ಸ್ ಗಳ ಸ್ಮಗ್ಲಿಂಗ್. ಇದರ ಮುಖ್ಯಸ್ಥ ಸೈಮನ್ ಅಂತ. ಇನ್ನು ಈ ಸೈಮನ್ಗೆ ಒಬ್ರು ಮಗ ಇದ್ದಾರೆ, ವಿಕ್ರಮ್ ಅಂತ. ಅವರು ಕಸ್ಟಮ್ಸ್ ಅಧಿಕಾರಿ. ಅಪ್ಪನ ಬಿಸ್ನೆಸ್ ಗೆ ಜಾಸ್ತಿ ತಲೆ ಹಾಕಲ್ಲ. ಇನ್ನು ಈ ಬಿಸ್ನೆಸ್ ನೆಲ್ಲ ಮೇಲುಸ್ತುವರಿ ನೋಡ್ಕೊಳ್ತಿರೋನು ದಯಾಳ್ ಅನ್ನುವ ಒಬ್ಬ ವ್ಯಕ್ತಿ. ಈತ ಇಲ್ಲಿರುವ ಕೂಲಿ ಕಾರ್ಮಿಕರನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿದ್ದಾನೆ. ಅವ್ರ ಮೊಬೈಲ್ ಗಳನ್ನ ಬಂದರಿನ ಒಳಗಡೆ ಅಲೋ ಮಾಡೋದಿಲ್ಲ. ಅವ್ರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟಾರು ಅಂತ ಎಲ್ಲರ ಮೇಲೂ ಕಂಡಿಟ್ಟಿದ್ದಾನೆ. ಯಾರಾದ್ರೂ ಹಾದಿ ತಪ್ಪಿದ್ರೆ ಅವರನ್ನ ಪಬ್ಲಿಕ್ ಆಗಿ ಸಾಯಿಸ್ಬಿಡೋದು, ನಂತರ ಅವರ ಹೆಣಗಳನ್ನ ವಿಲೇವಾರಿ ಮಾಡೋದು ಇವರ ಕಾಯಕ. ಈ ಹೆಣಗಳ ಬಗ್ಗೆ ನೆನಪಿರ್ಲಿ, ಮುಂದೆ ಸ್ಟೋರಿಗೆ ಅನುಕೂಲ ಆಗುತ್ತೆ. ಇನ್ನು ಇದೇ ಏರಿಯಾದಲ್ಲಿ ರಾಜಶೇಖರ್ ಅನ್ನುವ ಒಬ್ಬ ಸೈಂಟಿಸ್ಟ್ ಸತ್ತೋಗಿದ್ದಾರೆ. ಈ ರಾಜಶೇಖರ್ಗೆ ರಜನಿಕಾಂತ್ ಅವರು ಫ್ರೆಂಡ್. ನಿಮ್ಮ ಗಳಸ್ಯ ಕಂಠಸ್ಯ ರಾಜಶೇಖರ್ ಅವರು ಸತ್ತೋಗಿದ್ದಾರೆ ಅಂತ ರಜನಿಕಾಂತ್ಗೆ ಮಧ್ಯವರ್ತಿಗಳು ಸುದ್ದಿ ಮುಟ್ಟಿಸ್ತಾರೆ. ರಜನಿಕಾಂತ್ ಫುಲ್ ಶಾಕ್ ಆಗ್ತಾರೆ, ಫ್ರೆಂಡ್ ನೋಡೋಕ್ ಹೋಗ್ತಾರೆ. ಬಟ್ ಆ ರಾಜಶೇಖರ್ಗೆ 3 ಜನ ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ದೊಡ್ಡ ಹೆಣ್ಣು ಮಗಳು ಇವರನ್ನ ಬೈದ್ ಕಳಿಸ್ಬಿಡ್ತಾರೆ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಮ್ಮಪ್ಪಂಗೂ ನಿಮ್ಗೂ ಆಗ್ತಿರ್ಲಿಲ್ವಲ್ಲ, ಹಂಗೆ ಇದ್ಬಿಡಿ, ಅವ್ರು ಸತ್ತಾಗೂ ನೀವು ಬರಬೇಡಿ ಅಂತ. ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ರಜನಿಕಾಂತ್ ಅವರು. ಬಟ್ ನನ್ನ ಫ್ರೆಂಡ್ ಹೇಗೆ ಸರ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಬಹಳ ಕುತೂಹಲ ಇದೆ. ಪೋಸ್ಟ್ ಮಾರ್ಟಮ್ ನಲ್ಲಿ ಬಂದಿರೋದೇನು, ಇವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ. ಇದು ನಿಜಾನ ಅಂತ ಎನ್ಕ್ವೈರಿ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಾಗುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಿದ್ದಲಾಗಿದೆ ಅಂತ. ಸೊ ತಮ್ಮ ಕನೆಕ್ಷನ್ ಗಳ ಮುಖಾಂತರ ಒರಿಜಿನಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಓಪನ್ ಮಾಡ್ತಾರೆ. ಅದರಲ್ಲಿದೆ ಇವರಿಗೆ ಹೃದಯಾಘಾತದಿಂದ ಸಾವು ಬಂದಿಲ್ಲ, ಹೃದಯಕ್ಕೆ ಯಾರೋ ಹೊಡೆದು ಸಾವನ್ನ ತರಿಸಿದ್ದಾರೆ ಅಂತ. ಆ ತರದ್ ಏನ್ ಕೆಲಸ ಮಾಡಿದ್ರು, ಯಾರ ರೌಡಿಗಳ ಕನೆಕ್ಷನ್ ಇತ್ತು ಇವರಿಗೆ ಅಂತ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ರಜನಿಕಾಂತ್ ಅವರಿಗೆ ರಾಜಶೇಖರ್ ಅವರ ಮತ್ತೊಬ್ಬ ಸ್ನೇಹಿತ ಸಿಗ್ತಾರೆ, ಕುಡುಕ ಸ್ನೇಹಿತ. ಆತನನ್ನ ಕೇಳಿದಾಗ ಅವರು ಇವರ ಹಿಸ್ಟರಿಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. 5 ವರ್ಷಗಳ ಹಿಂದೆ ಇವರು ಕೆಲಸವನ್ನ ಬಿಟ್ಟಿದ್ರು ಅಂಡ್ ತಾವೇ ಸ್ವಂತ ರಿಸರ್ಚ್ ಅನ್ನ ಶುರು ಮಾಡಿದ್ರು. ಫಾರಿನ್ ಇಂದ ಕೆಲವು ಇಲ್ಲಿಗಲ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಗಳನ್ನ ಕರೆತಂದು ಒಂದು ಎಕ್ಸಿಕ್ಯೂಷನ್ ಚೇರ್ ಅನ್ನ ರೆಡಿ ಮಾಡಿದ್ರು. ಅಂದ್ರೆ 1600 ವೋಲ್ಟ್ಸ್ ಕರೆಂಟ್ ಅನ್ನ ಕೊಟ್ಟು ಈ ಚೇರಿನ ಮೇಲೆ ಹೆಣಗಳನ್ನ ಇಟ್ರೆ ಅದು ಇನ್ಸ್ಟೆಂಟ್ಲಿ ಬೂದಿ ಆಗ್ಬಿಡುತ್ತೆ ಅಂತ. ಈ ಮುಖಾಂತರ ಎಷ್ಟೊಂದು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡಬಹುದು, ಪಬ್ಲಿಕ್ ಕ್ರೆಮೆಟೋರಿಯಂ ನಲ್ಲಿ ಕಂಜೆಷನ್ ಅನ್ನ ತಪ್ಪಿಸಬಹುದು, ಪರಿಸರ ಮಾಲಿನ್ಯವನ್ನ ತಪ್ಪಿಸಬಹುದು. ಗವರ್ಮೆಂಟ್ ಅವರು ಇದಕ್ಕೆ ಪರ್ಮಿಷನ್ ಕೊಟ್ಬಿಟ್ರೆ ಎಷ್ಟೊಂದು ದುಡ್ಡು ಸಂಪಾದನೆ ಮಾಡಬಹುದು ಅಂತ ರಾಜಶೇಖರ್ ಅವರ ಐಡಿಯಾ. ಬಟ್ ಗವರ್ಮೆಂಟ್ ಅವರು ಇದನ್ನ ನೋಡ್ಬಿಟ್ಟು ಇಲ್ಲಿಗಲ್ ವೇರಿಗಳಿಗೆ ಇದೇನಾದ್ರೂ ಸಿಕ್ಬಿಟ್ರೆ ಎಷ್ಟೊಂದು ಜನ ಸಾಯಿಸ್ಬಿಟ್ಟು ಬೂದಿ ಮಾಡ್ಬಿಡ್ತಾರೆ ಅಂತ ಹೇಳಿ ಪೇಟೆಂಟ್ ಕೊಡೋದಿಲ್ಲ, ಪರ್ಮಿಷನ್ ಸಹ ಕೊಡೋದಿಲ್ಲ ಅಂಡ್ ರೆಡಿ ಮಾಡಿರುವ ಚೇರ್ ಅನ್ನ ಸಹ ಎತ್ತಾಕೊಂಡು ಹೋಗ್ಬಿಡ್ತಾರೆ ಡಿಸ್ಮ್ಯಾಂಟಲ್ ಮಾಡ್ಲಿಕ್ಕೆ. ಸೊ ರಾಜಶೇಖರ್ ಅವರಿಗೆ ವಿಪರೀತ ಬೇಜಾರಾಗುತ್ತೆ. ಈ ಕಡೆ ಸೈಮನ್ ತನ್ನ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾನೆ. ಈ ಸೈಮನ್ ನ ಕಂಪನಿ ಕಿಂಗ್ ಪಿನ್ ಇಂಟರ್ನ್ಯಾಷನಲ್ ಸಿಂಡಿಕೇಟ್ ನ ಅಡಿ ಬರುತ್ತೆ. ಈ ಸಿಂಡಿಕೇಟ್ ಅವರು ಡ್ರಗ್ಸ್, ಸ್ಮಗ್ಲಿಂಗು, ಈ ದಂಧೆಯಲ್ಲೆಲ್ಲ ಎತ್ತಿದ ಕೈ. ಅವರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದವ ಈ ಸೈಮನ್. ಆದ್ರೆ ಈಗ ಸಿಂಡಿಕೇಟ್ ಗಿಂತಲೂ ಸಿಕ್ಕಾಪಟ್ಟೆ ಶ್ರೀಮಂತನಾಗ್ಬಿಟ್ಟವನೇ. ಏನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಇವನು ಮಾಡ್ತಿರೋ ಕೆಲಸದಿಂದ ಎಷ್ಟೊಂದು ಜನ ಸಾಯ್ತಿದ್ದಾರೆ. ಅವರನ್ನೆಲ್ಲ ಹೂತಾಕೋಕೆ, ಸಾಕ್ಷಿಗಳನ್ನ ನಾಶ ಮಾಡ್ಲಿಕ್ಕೆ ಇವರಿಗೆ ಟೈಮ್ ಸಾಕಾಗಿಲ್ಲ, ಜನಗಳು ಸಾಕಾಗ್ತಿಲ್ಲ. ಸೈಮನ್ ಅನ್ನ ದಯಾಳ್ ಸಾಯಿಸ್ತಾನೆ ಇದ್ದಾರೆ, ಬಟ್ ಹೆಣಗಳನ್ನ ಸಾಗಾಕೋಕೆ ಆಗ್ತಿಲ್ಲ. ಸೊ ಇವರಿಗೆ ರಾಜಶೇಖರ್ ಅವರು ಇನ್ವೆಂಟ್ ಮಾಡಿರುವ ಚೇರ್ ನ ಬಗ್ಗೆ ಗೊತ್ತಾಗುತ್ತೆ. ರಾಜಶೇಖರ್ನ ಹೆದರಿಸಿ ಬೆದರಿಸಿ ತಮ್ಮ ಹೆಣಗಳನ್ನ ಸುಟ್ಟು ಹಾಕ್ಲಿಕ್ಕೆ ಎನ್ಕರೇಜ್ ಮಾಡ್ತಾರೆ. ಹೋಗ್ಲಿ ಅಂತ ಹೇಳಿ ಒಂದಷ್ಟು ದುಡ್ಡನ್ನ ತಗೊಂಡು ಇವರು ಚೇರ್ ನ ಮುಖಾಂತರ ಎಲ್ಲಾ ಹೆಣಗಳನ್ನ ಸುಟ್ಟು ಹಾಕಿ ಶುರು ಮಾಡ್ತಾರೆ. ಈ ಹೆಣ ಸುಟ್ಟಾಕೋಕೆ ರಾಜಶೇಖರ್ ಅವರ ದೊಡ್ಡ ಮಗಳು ಕೂಡ ಸಹಾಯ ಮಾಡಲ್ಲ ಮಿಷಿನ್ ಅನ್ನ ಆಪರೇಟ್ ಮಾಡಕ್ಕೆ. ಇದಿಷ್ಟನ್ನ ರಾಜಶೇಖರ್ ಅವರ ಫ್ರೆಂಡ್ ರಜನಿಕಾಂತ್ ಅವ್ರಿಗೆ ಹೇಳ್ತಾರೆ. ರಜನಿಕಾಂತ್ ಈಗ ಅರ್ಥ ಆಗುತ್ತೆ, ಈ ರೌಡಿಗಳು ರಾಜಶೇಖರ್ ಅವರ ದೊಡ್ಡ ಮಗಳ ಹತ್ರಕ್ಕೂ ಬರ್ಬೋದು, ನೀನು ಹೆಣವನ್ನ ಸುಟ್ಟು ಹಾಕು, ಶೇರ್ ಅನ್ನ ಆಪರೇಟ್ ಮಾಡುವಂತ. ಸೊ ಆಕೆನ ಸೇಫ್ ಆಗಿಡಬೇಕು ಅಂತ ಆ ಹೆಣ್ಣು ಮಗಳ ಹಿಂದೆ ಮುಂದೆನೆ ಸುತ್ತುತ್ತಿರ್ತಾರೆ. ಆ ಹೆಣ್ಣು ಮಗಳು ಆಗ ಇವರಿಗೆ ಬೈತಾರೆ, ನಿನ್ಗೇನ್ ಮಾಡಕ್ ಕೆಲಸ ಇಲ್ವಾ? ನಮ್ಮ ಅಪ್ಪಂಗ್ ನಿನ್ ಕಂಡ್ರೆ ಆಗ್ತಿರ್ಲಿಲ್ಲ, ನನ್ಗೂ ನಿನ್ ಕಂಡ್ರೆ ಆಗೋದಿಲ್ಲ, ಜಾಗ ಖಾಲಿ ಮಾಡಿಲಿಂದ ಅಂತ. ಆಗ ರಜನಿಕಾಂತ್ ಅವ್ರು ಹೇಳ್ತಾರೆ, ನೋಡಮ್ಮ ಹಿಂಗಿದೆ, ರೌಡಿಗಳು ನಿನ್ ಹಿಂದೆ ಬರ್ಬಹುದು, ಅದಕ್ಕೋಸ್ಕರ ನಿನ್ನ ರಕ್ಷಣೆ ಮಾಡ್ತೀನಿ ಅಂತ. ಬಟ್ ಆ ಹುಡುಗಿಗೆ ದೂರ ಅಹಂಕಾರ ಇದನ್ನೆಲ್ಲ ಕೇಳೋದಿಲ್ಲ. ಬಟ್ ಇವ್ರು ಅಂದ್ಕೊಂಡಂತೆ ರೌಡಿಗಳು ಏನ್ ಮಾಡ್ತಾರೆ, ಈಗೇನೆ ಎತ್ತಾಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಯಾರು ಹೇಳಿ ಕಳಿಸಿರೋದು ಎತ್ತಾಕೊಂಡು ಬಾ ಅಂತ ದಯಾಳ್. ಆಗ ರಜನಿಕಾಂತ್ ಅಡ್ಡ ಬಂದು ರೌಡಿಗಳಿಗೆ ಹೊಡೆದು, ಏನಕ್ಕಪ್ಪ ಸಮಾಚಾರ, ಏನಕ್ಕೆ ಇಲ್ಲಿ ಬಂದಿದ್ದೀರಾ, ನಮ್ಮ ಹುಡುಗಿರು ಏನಕ್ಕೆ ಬೇಕು ಅಂತ ಕೇಳ್ತಾರೆ. ಆಗ ರೌಡಿಗಳು ಹೇಳ್ತಾರೆ, ರಾಜಶೇಖರ್ ಆಪರೇಟ್ ಮಾಡ್ತಿದ್ದ ಮಿಷಿನ್ ಅನ್ನ ಈಗೇನೋ ಆಪರೇಟ್ ಮಾಡ್ತಾರೆ, ಅದಕ್ಕೋಸ್ಕರ ಈಗೇನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಅಂತ. ಅಯ್ಯೋ ಅವಳಿಗೆ ಎಲ್ಲಿ ಬರುತ್ತೆ, ನನಗ್ ಚೆನ್ನಾಗಿ ಬರುತ್ತೆ ಆಪರೇಟ್ ಮಾಡೋಕೆ, ನಾನ್ ಬರ್ತೀನಿ ನಡಿ ನಿನ್ ಜೊತೆ ಅಂತ ಹೇಳಿ ದಯಾಳ್ ಹತ್ರಕ್ಕೆ ಈಗ ರಜನಿಕಾಂತ್ ಅವ್ರು ಹೋಗ್ತಾರೆ ಅಡಿ ರೌಡಿಗಳ ಜೊತೆಗೆ ರಾಜಶೇಖರ್ ಅವರ ಮಗಳನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಇಬ್ರು ಸೇರ್ಕೊಂಡು ಹೆಣಗಳನ್ನ ಸುಟ್ಟು ಹಾಕಿ ಪ್ರೂವ್ ಮಾಡ್ತಾರೆ, ನಮಗೆ ಗೊತ್ತಿದೆ ಮಿಷಿನ್ ಆಪರೇಟ್ ಮಾಡೋದು ಹೇಗೆ ಅಂತ. ಅವತ್ತಿನಿಂದ ಇವ್ರ ಕೆಲಸ ಕೂಡ ಹೆಣಗಳನ್ನ ಸುಟ್ಟು ಹಾಕೋದಾಗುತ್ತೆ. ಇವ್ರು ಈ ಕೆಲಸವನ್ನ ಯಾಕೆ ಮಾಡ್ಯಾರೆ ಅಂದ್ರೆ ಆ ಕಿಂಗ್ ಪಿನ್ ಗ್ಯಾಂಗ್ ನ ಒಳಗಡೆ ಸೇರ್ಕೊಂಡು ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳಿಕ್ಕೆ. ಸೊ ಒಳಗಡೆನೆ ಎನ್ಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ರಾಜಶೇಖರ್ ಎಲ್ಲೆಲ್ಲ ಹೋಗ್ತಿದ್ರು, ಏನೇನ್ ಮಾಡ್ತಿದ್ರು ಅಂತ ಎನ್ಕ್ವೈರಿ ಮಾಡಿಸಿದ್ದಾರೆ. ಒಂದ್ಸಲ ಹೀಗೆ ಹೆಣವನ್ನ ಸುಟ್ಟು ಹಾಕುವಾಗ ಹೆಣದ ಎದೆ ಮೇಲೆ ಕಟ್ಟು ಮಾಡಿರುವ ಮಾರ್ಕ್ ಕಾಣುತ್ತೆ. ಏನಿರಬಹುದು ಅಂತ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಆ ಏರಿಯಾದಲ್ಲಿ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಒಂದು ಏರಿಯಾ ಇದೆ, ಅದ್ರೊಳಗಡೆ ಯಾರನ್ನು ಬಿಡೋದಿಲ್ಲ ಅಂತ ಗೊತ್ತಾಗುತ್ತೆ. ಅದ್ರ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಇಳಿತಾರೆ. ಈ ನಡುವೆ ನಮಗೆ ಗೊತ್ತಾಗುತ್ತೆ ರಾಜಶೇಖರ್ ಮತ್ತೆ ರಜನಿಕಾಂತ್ ಅವರಿಬ್ರು ಜಸ್ಟ್ ಸ್ನೇಹಿತರಲ್ಲ. ರಾಜಶೇಖರ್ ಅವರ ತಂಗಿಯನ್ನ ರಜನಿಕಾಂತ್ ಅವರು ಮದುವೆ ಆಗಿರ್ತಾರೆ. ಅದರೊಟ್ಟಿಗೆ ರಜನಿಕಾಂತ್ ಅವರ ಹೆಂಡತಿ ಮತ್ತೆ ರಾಜಶೇಖರ್ ಅವರ ಹೆಂಡತಿ ಒಂದ್ಸಲ ಗ್ಯಾಸ್ ಬರ್ಸ್ ನಲ್ಲಿ ತೀರೋಗ್ಬಿಟ್ಟಿರ್ತಾರೆ ಅಂತ. ಸೊ ಬೇಸಿಕಲಿ ಮಿಷಿನ್ ಆಪರೇಟ್ ಮಾಡ್ತಿರುವ ರಾಜಶೇಖರ್ ನ ಮಗಳು ಆ ಹುಡುಗಿ ರಜನಿಕಾಂತ್ ಅವರಿಗೆ ಬಹಳ ಹತ್ತಿರದ ರಿಲೇಟಿವ್. ಈ ನಡುವೆ ರಜನಿಕಾಂತ್ ಮತ್ತೆ ಆ ಹುಡುಗಿ, ಬೈ ದ ವೇ ರಜನಿಕಾಂತ್ ಅವರ ಹೆಸರು ದೇವ ಅಂತ, ಮೂವಿನಲ್ಲಿ ಆ ಹುಡುಗಿ ಹೆಸರು ಪ್ರೀತಿ ಅಂತ. ರಜನಿಕಾಂತ್ ಅಂದ್ರೆ ದೇವ ಮತ್ತೆ ಪ್ರೀತಿಯನ್ನ ಈಗ ಸೈಮನ್ ಅವರು ಕರ್ಸ್ಕೊಂಡಿದ್ದಾರೆ. ಯಾಕೆ ಕರ್ಸ್ಕೊಂಡಿದ್ದಾರೆ, ಅಲ್ಲೊಂದು ಕಹಾನಿಲಿ ಟ್ವಿಸ್ಟ್ ಇದೆ. ಸೈಮನ್ ಗ್ಯಾಂಗ್ ನಲ್ಲಿ ಒಬ್ರು ಪೊಲೀಸ್ ಇನ್ಫಾರ್ಮರ್ ಇದ್ದಾರೆ ಅಂತ ಸೈಮನ್ಗೆ ಗೊತ್ತಾಗುತ್ತೆ. ಆ ಇನ್ಫಾರ್ಮರ್ ಬೇರೆ ಯಾರು ಅಲ್ಲ, ದಯಾಳ್. ಸೊ ಅವರನ್ನ ಸೈಮನ್ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಈಗ ಪ್ರಿಯಾ ಅಂಡ್ ದೇವಾಗೆ ಹೇಳ್ತಾರೆ, ಇದನ್ನ ತಗೊಂಡೋಗಿ ಕಮಿಷನರ್ ಆಫೀಸ್ ನ ಪಕ್ಕದಲ್ಲಿ ಹೂತಾಕು, ನೆಕ್ಸ್ಟ್ ಟೈಮ್ ಯಾರನ್ನಾದ್ರೂ ಪೊಲೀಸ್ ಇನ್ಫಾರ್ಮರ್ ನಮ್ಮ ಏರಿಯಾಗೆ ಕಳಿಸಬೇಕು ಅಂದ್ರೆ ಅವರು 100 ಸಲ ಥಿಂಕ್ ಮಾಡಬೇಕು ಅಂತ ಹೇಳಿ. ಸರಿ ಅಂತ ಇವರು ತಗೊಂಡೋಗಿ ಬಾಡಿನ ಹೂತಾಕ್ರೆ. ಮಳೆ ಬರ್ತಿರುತ್ತೆ, ಹೂತಾಕಿ ನೇನ್ ಅಲ್ಲಿಂದ ಹೊರಡಬೇಕು ಅಷ್ಟರಲ್ಲಿ ದಯಾಳ್ ಇದ್ಕಿದಂಗೆ ಎದ್ದು ಬಿಡ್ತಾನೆ. ಆತನಿಗೆ ಜೀವ ಹೋಗಿರೋದಿಲ್ಲ, ಪ್ರಜ್ಞೆ ಮಾತ್ರ ತಪ್ಪಿರುತ್ತೆ. ಈಗ ಎದ್ದು ಬಿಟ್ಟು ಕಾಲು ಹಿಡ್ಕೊಳಕ್ ಬರ್ತಾನೆ ಇವರಿಬ್ರು. ಪ್ಲೀಸ್ ನನ್ನ ಬಿಟ್ಬಿಡಿ, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ. ಈ ವಿಚಾರವನ್ನ
ವಿಚಾರವನ್ನ ಅಂದ್ರೆ ಆತ ಬದುಕಿದಾನೆ, ದಯಾಳ್ ಬದುಕಿದಾನೆ ಎನ್ನುವ ವಿಚಾರವನ್ನ ದೇವ್ ಅವರು ಏನ್ ಮಾಡ್ತಾರೆ ಸೈಮನ್ಗೆ ಕಾಲ್ ಮಾಡಿ ಹೇಳ್ತಾರೆ. ಸೈಮನ್ ಹೇಳ್ತಾರೆ ನೀನು ಅವನನ್ನ ಸಾಯಿಸ್ಬಿಡು, ನಾನು ನಿನ್ಗೆ ಏನ್ ಬೇಕೋ ಅದನ್ನ ಮಾಡ್ತೀನಿ ಅಂತ. ಬಟ್ ಸೈಮನ್ಗೆ ದಯಾಳ್ನ ಸಾಯಿಸೋಕೆ ಮನ್ಸಾಗೋದಿಲ್ಲ. ಆತನನ್ನ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಬಿಟ್ಬಿಟ್ಟು ಮತ್ತೊಂದು ಬಾಡಿಯನ್ನ ಅಲ್ಲಿ ಹೂತಾರೆ. ಅಷ್ಟೇ ಸೈಮನ್ ಕಡೆಯವರು ಮತ್ತೆ ದೇವ್ ಅವರನ್ನ ಸೈಮನ್ ಹತ್ರ ಕರ್ಕೊಂಡು ಹೋಗ್ತಾರೆ, ಯಾಕೆ ದಯಾಳ್ನ ಸಾಯಿಸಿತ್ತು ಅಂತ ಹೇಳೋಕೆ. ಈ ನಡುವೆ ಸೈಮನ್ಗೆ ನಿನ್ನೆಲ್ಲೋ ನೋಡಿದಿನಲ್ಲ ದೇವ್ ಅಂತ ಡೌಟ್ ಬರ್ತಾ ಇರುತ್ತೆ. ದೇವ್ ಅವರು ಹೇಳ್ತಾರೆ ನೋ ನಿನ್ನ ಎಲ್ಲೂ ನೋಡಿಲ್ಲ ಅಂತ. ಏನೋ ಹೋಗ್ಲಿ ಬಿಡು ಅಂತ ಹೇಳಿ ದಯಾಳ್ ಬಗ್ಗೆ ಹೇಳಿಕ್ ಶುರು ಮಾಡ್ತಾರೆ. ಸೈಮನ್ ಒಂದು CCTV ಕ್ಯಾಮ್ರಾನ ಹಾಕಿರ್ತಾರೆ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ. ಆ ಕ್ಯಾಮ್ರಾದಲ್ಲಿ ಏನ್ ರೆಕಾರ್ಡ್ ಆಗಿದೆ ಅಂದ್ರೆ ರಾಜಶೇಖರ್ ಅವರ ಎದೆಗೆ ಹೊಡೆದು ಸಾಯಿಸಿದ್ದು ದಯಾಳ್ ಅನ್ನೋದು ರೆಕಾರ್ಡ್ ಆಗಿದೆ. ಸಾಯೋಕ್ ಮುಂಚೆ ರಾಜಶೇಖರ್ ದಯಾಳ್ ಕಿವಿಯಲ್ಲಿ ಏನೋ ಹೇಳ್ಬಿಟ್ಟು ಸಾಯ್ತಾರೆ. ಈಗ ಅವ್ರು ಏನ್ ಹೇಳಿದ್ರು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಮ್ಮ ದೇವ್ ಅವರಿಗೆ. ಅದಲ್ಲದೆ ಸೈಮನ್ ಕೂಡ ಹೇಳ್ತಾರೆ ಯಾರಿಗೆ, ರಜನಿಕಾಂತ್ ಅವ್ರಿಗೆ ಅಂದ್ರೆ ದೇವ್ಗೆ, ನನಗೆ ಚೆನ್ನಾಗಿ ಗೊತ್ತು ನೀನು ಮಿಷಿನ್ ಆಪರೇಟ್ ಮಾಡಕ್ಕೆ ನಮ್ ಗ್ಯಾಂಗಿಗೆ ಬಂದಿಲ್ಲ, ರಾಜಶೇಖರ್ನ ಸ್ನೇಹಿತ ನೀನು ಅಂತ ಗೊತ್ತು, ಆತನ ಸಾವಿಗೆ ಕಾರಣ ಯಾರು ಅಂತ ತಿಳ್ಕೊಳ್ಳೋಕೆ ನೀನು ಬಂದಿದ್ಯಾ ಅಂತ ಗೊತ್ತು. ಅದೇ ವಿಚಾರಕ್ಕೋಸ್ಕರ ದಯಾಳ್ನ ಸಾಯಿಸು ಅಂತ ನಾನು ಹೇಳಿದ್ದು, ಬೇರೆ ಇನ್ನೇನಿಲ್ಲ ಅಂತ. ಬಟ್ ಈಗ ದೇವ್ ಅವ್ರಿಗೆ ಕೋಪ ಬರ್ತಿದೆ. ಆ ದಯಾಳ್ನ ನಾನೇ ಬದುಕಿಸಿದಷ್ಟೇ ಅಲ್ಲ, ಆ ದಯಾಳ್ ಜೊತೆಗೆ ರಾಜಶೇಖರ್ ಅವರ ದೊಡ್ಡ ಮಗಳು ಪ್ರೀತಿನ ಕೂಡ ಕಳಿಸಿದ್ದಾರೆ, ಅದನ್ನ ಸೇಫ್ ಆಗಿ ನೆಕ್ಸ್ಟ್ ಸ್ಟೇಷನ್ ಬಿಡ್ಬಿಡ್ ಬಾ ಅಂತ. ಸೊ ಈಗ ದೇವ್ ಏನ್ ಮಾಡ್ತಾರೆ, ದಯಾಳ್ಗೆ ಡೈರೆಕ್ಟ್ ಕಾಲ್ ಮಾಡ್ತಾರೆ. ಇನ್ಫ್ಯಾಕ್ಟ್ ದಯಾಳ್ ದೇವಾಗೆ ಕಾಲ್ ಮಾಡ್ಬಿಟ್ಟು ಹೆಂಗ ನಾನು ಚೆನ್ನಾಗಿ ಅಮರ್ಸ್ತೆ ಅಲ್ವಾ, ನಿನ್ಗೆ ನಿಜ ಗೊತ್ತಾಗಿದೆ ಅಲ್ವಾ, ನಿನ್ ಫ್ರೆಂಡ್ ನಾನೇ ಸಾಯಿಸಿದ್ದು ಗೊತ್ತಾನೆ, ಈಗ ನಿನ್ ಫ್ರೆಂಡ್ ಮಗಳು ನನ್ನ ಕಸ್ಟಡಿನಲ್ಲಿ ಇದ್ದಾಳೆ, ಏನ್ ಮಾಡ್ಕೊಂತೀವಿ ಮಾಡ್ಕೋ ಅಂತ ಹೆದರ್ಸ್ತಿದ್ದಾರೆ. ಆಗ ದೇವ ಕೇಳ್ತಾರೆ ರಾಜಶೇಖರ್ ಸಾಯೋಕ್ ಮುಂಚೆ ನಿನ್ ಕಿವಿಲಿ ಏನ್ ಹೇಳಿದ್ದು ಅಂತ. ಆಗ ದಯಾಳ್ ಹೇಳ್ತಾನೆ ಅವರು ಕಿಂಗ್ ಪವರ್ ಹೌಸ್ ಅಂತ ಏನೋ ಹೇಳ್ಬಿಟ್ಟು ಸತ್ರು, ಅದೇನ್ ಪವರ್ ಹೌಸ್ ನನಗೆ ಗೊತ್ತಾಗ್ಲಿಲ್ಲ ಅಂತ. ಆಗ ರಜನಿಕಾಂತ್ಗೆ ಫ್ಲಾಶ್ ಬ್ಯಾಕ್ ನೆನಪಾಗತ್ತೆ. ಮದುವೆ ಆದ ನಂತರ ಅಂದ್ರೆ ರಾಜಶೇಖರ್ ಅವರ ತಂಗಿಯ ಮದುವೆ ಆದ ನಂತರ ಇವರನ್ನ ಕುಡಿಯೋದನ್ನ ನಿಲ್ಸು ಅಂತ ಹೇಳಿ ಪ್ರಾಮಿಸ್ ತಗೊಂಡಿರ್ತಾರೆ ರಾಜಶೇಖರ್. ಇವ್ರು ಕುಡಿತಿದ್ದ ಬ್ರ್ಯಾಂಡ್ ಯಾವುದು, ಪವರ್ ಹೌಸ್ ಅನ್ನ ಕುಡಿದು ಎಲ್ಲರಿಗೂ ಚೆನ್ನಾಗಿ ಹೊಡಿಯೋದು ಇವ್ರ ಕೆಲಸ. ಈಗ ಅರ್ಥ ಆಗುತ್ತೆ ಮತ್ತೆ ನಾನು ಪವರ್ ಹೌಸ್ ಅನ್ನ ಕುಡಿದು ಎಲ್ಲರಿಗೂ ಹೊಡಿಬೇಕು ಅಂತ. ಈಗ ದಯಾಳ್ ಬ್ಲಾಕ್ ಮೇಲ್ ಮಾಡ್ತಾನೆ, ಪ್ರೀತಿ ನನ್ ಜೊತೆ ಇರೋದ್ರಿಂದ ನೀನು ನಾನು ಹೇಳಿದ ಕೆಲಸನೆಲ್ಲ ಮಾಡಬೇಕು ಅಂತ. ದೇವ ಅವರು ಒಪ್ಕೊಳ್ತಾರೆ ಓಕೆ ಅಂತ. ಈಗ ಈ ದಯಾಳಿಂಗ್ ಏನ್ ಬೇಕು ಅನ್ನೋದೊಂದು ದೊಡ್ಡ ಸ್ಟೋರಿ. ಈತ ಮೊದಲು ಪೊಲೀಸ್ ಕಾನ್ಸ್ಟೇಬಲ್ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಪೊಲೀಸ್ನವರು ಈತನನ್ನ ಇನ್ಫಾರ್ಮರ್ ಆಗಿ ಇಲ್ಲಿ ಕಳಿಸ್ತಾರೆ ಸೈಮನ್ ಹತ್ರಕ್ಕೆ. ಅಲ್ಲಿಂದ 1 ವರ್ಷಗಳ ಕಾಲ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಿರ್ತಾನೆ. ಆಮೇಲೆ ಅರಿವಾಗುತ್ತೆ ಪೊಲೀಸ್ಗಿಂತ ಸೈಮನ್ ಹತ್ರನೇ ಜಾಸ್ತಿ ದುಡ್ಡಿದೆ, ಅವನ ಹತ್ರನೇ ಜಾಸ್ತಿ ದುಡ್ಡು ಕೇರ್ಕೊಳ್ಳೋಣ ಅಂತ ಹೇಳಿ ಅವನು ಗುಲಾಮ ಆಗ್ಬಿಡ್ತಾನೆ. ಇವಾಗ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸೈಮನ್ ಇಂದಲೇ ಒಂದಷ್ಟು ದುಡ್ಡನ್ನ ಕದ್ದು ಲೂಟಿ ಮಾಡಿ ಒಂದ್ ಕಡೆ ಸ್ಟೋರ್ ಮಾಡ್ಕೊಂಡಿರ್ತಾನೆ. ಅದನ್ನ ತಂದುಕೊಡು, ಇಲ್ಲ ಅಂದ್ರೆ ರಾಜಶೇಖರ್ನ ದೊಡ್ಡ ಮಗಳು ಪ್ರೀತಿನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಾವನೆ. ಪ್ರೀತಿ ಅಷ್ಟೇ ಅಲ್ಲ, ಪ್ರೀತಿ ಇಬ್ರು ತಂಗಿಯರನ್ನು ಕೂಡ ಕಿಡ್ನಾಪ್ ಮಾಡ್ಕೊಂಡು ಇಟ್ಕೊಂಡವನೆ. ಇದಿಷ್ಟೇ ಅಲ್ಲ, ಈ ಸೈಮನ್ ನನ್ನನ್ನು ಸಾಯಿಸೋಕ್ ಬಂದ, ನಾನು ಅವನ ಮೇಲೆ ರಿವೆಂಜ್ ತಗೊಳ್ಬೇಕು, ಆ ಕಾರಣದಿಂದ ಸೈಮನ್ ನ ಮಗನನ್ನ ನೀನ್ ಕರ್ಕೊಂಡೋಗಿ ಸಾಯಿಸ್ಬಿಡು ಅಂತಲೂ ಆರ್ಡರ್ ಮಾಡ್ತಾನೆ ದೇವ ಅಲಿಯಾಸ್ ರಜನಿಕಾಂತ್ ಅವರಿಗೆ ಈ ದಯಾಳ್. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸೈಮನ್ ನ ಮಗ ಅರ್ಜುನ್ಗೆ ಒಂದು ಲವ್ವರ್ ಇರ್ತಾರೆ. ಆ ಲವ್ವರ್ ಜೊತೆ ಮದುವೆ ಮಾಡಿಸಿ ಅಂತ ಅವನ ಕೇಳೋ ಧೈರ್ಯ ಇರೋದಿಲ್ಲ. ಸೊ ಅರ್ಜುನ್ ಏನ್ ಮಾಡ್ತಾರೆ, ಲವ್ವರ್ ಬಗ್ಗೆ ಹೇಳಲಿಕ್ಕೆ ಅಂತ ದೇವ ಅವ್ರ ಹತ್ರಕ್ಕೆ ಬರ್ತಾರೆ. ಅಷ್ಟರಲ್ಲಿ ದಯಾಳ್ ಕಾಲ್ ಮಾಡಿ ಹೇಳ್ತಾನೆ, ಅರ್ಜುನ್ ನೀನ್ ಸಾಯಿಸ್ಲಿಲ್ಲ ಅಂದ್ರೆ ಪ್ರೀತಿನ ನಾನ್ ಸಾಯಿಸ್ಬಿಡ್ತೀನಿ ಅಂತ. ದೇವ ಅಲ್ಲಿ ಹೊಸ ಟ್ವಿಸ್ಟ್ ತಗೊಂಡು ಬರ್ತಾರೆ. ಬಟ್ ನಮ್ಮ ಪ್ರೀತಿಯನ್ನ ಸಾಯಿಸ್ತೀಯ, ನಮ್ಮ ಪ್ರೀತಿನ ಸಾಯಿಸೋಕೆ ಮುಂಚೆ ನಿನ್ನ ಪ್ರೀತಿಯ ಧರ್ಮಪತ್ನಿಯನ್ನ ನಾನು ಸಾಯಿಸ್ಬಿಡ್ತೀನಿ ಅಂತ ದಯಾಳನ ಧರ್ಮಪತ್ನಿಯನ್ನ ಎತ್ತಾಕೊಂಡು ಬಂದಿದ್ದಾರೆ. ಈ ಧರ್ಮಪತ್ನಿ ಬೇರೆ ಯಾರು ಅಲ್ಲ, ಅರ್ಜುನ್ ಲವರು. ಗಂಡ ಹೆಂಡತಿ ಇಬ್ರು ಸೇರಿ ಲೂಟ್ ಹೊಡಿಯೋ ಪ್ಲಾನ್ ಮಾಡಿರೋದು. ಪ್ರೀತಿನ ಬಿಡ್ಲಿಲ್ಲ ಅಂದ್ರೆ ನೀನ್ ಧರ್ಮಪತ್ನಿ ಮುಗಿಸ್ಬಿಡ್ತೀನಿ ಅಂತ ದೇವ್ ಅವರು ಅವಾಜ್ ಹಾಕ್ತಾರೆ. ಪ್ರೀತಿಯನ್ನ ಬಿಡ್ತಾರೆ. ಅರ್ಜುನ್ ದೇವ್ ಅವರು ಪ್ರೀತಿಯನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಅರ್ಜುನ್ ಮತ್ತೆ ಪ್ರೀತಿ ಅವರ ಅಪ್ಪನ ಕುಡುಕ ಸ್ನೇಹಿತನ ಅಲ್ಲಿ ಬಿಟ್ಟು ಈಕೆಯನ್ನ ನಂಬೇಡ ಕಣಪ್ಪ ನೀನು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಬಟ್ ದೇವ ಕಡೆ ಹೋಗಿದ ತಕ್ಷಣ ಅರ್ಜುನ್ ಲವರ್ ನಾಟಕ ಆಡ್ಬಿಡ್ತಾಳೆ. ನಾನ್ ಕೂಡ ಟ್ರಾಪ್ ಹಾಕಿದ್ದೆ ನಿಂತರ ನನ್ನನ್ನ ಬಿಡುಗಡೆ ಮಾಡುವಂತ. ಅರ್ಜುನ್ ಆಕೆಯನ್ನ ನಂಬಿ ಬಿಡುಗಡೆ ಮಾಡಿಬಿಡ್ತಾನೆ. ಬಟ್ ಆಕೆ ಎಲ್ಲರಿಗೂ ಹೊಡೆದು ಅರ್ಜುನ್ ಸಾಯಿಸಿ ಅಲ್ಲಿಂದ ಕಾಲ್ ಕಿತ್ತು ಬಿಡ್ತಾಳೆ. ಈ ನಡುವೆ ಪ್ರೀತಿ ಅವರ ಅಪ್ಪನ ಕುಡುಕ ಸ್ನೇಹಿತ ದೇವ್ ಅವರು ವಾಪಸ್ ಹೋಗ್ಲಿಕ್ಕೆ ಮುಂಚೆ ಒಂದು ಕಾಲ್ ಮಾಡ್ತಾರೆ. ಮತ್ಲಬ್ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನಿನ್ನ ಲ್ಯಾಂಡ್ ಲೈನ್ ಗೆ ಯಾರೇ ಕಾಲ್ ಮಾಡಿ ನಿನ್ನ ಕೂಲಿ ನಂಬರ್ ಅನ್ನ ಕೇಳಿದ್ರೆ ಅವರೇ ನಿನ್ನ ವಂಶದ ಕುಡಿ ಅಂತ. ಸೊ ಬೇಸಿಕಲಿ ಪ್ರೀತಿ ಅವರ ದೇವ್ ಅವರ ವಂಶದ ಕುಡಿಯನ್ನ ಬೆಳೆಸ್ತಿರ್ತಾರೆ. ಯಾರದು ಅಂತ ತಿಳ್ಕೊಳ್ಳೋ ಕುತೂಹಲ ಈಗ ದೇವ್ ಅವರಿಗೆ. ಅಷ್ಟರಲ್ಲಿ ಹೆಂಡತಿ ಹೇಳುದ್ಲು ಅಂತ ಪ್ರೀತಿನ ಅಟ್ಟ ಆಡಿಸ್ಕೊಂಡು ಹೋಗೋನೆ ದಯಾಳ್. ಪ್ರೀತಿ ನೇನ್ ಸಿಕ್ಕಾಕೊಳ್ಬೇಕು ಅನ್ನೋ ಟೈಮ್ ಅಲ್ಲಿ ರೈಲ್ ನ ಹತ್ತು ಬಿಡ್ತಾಳೆ. ಈತ ಕೂಡ ರೈಲ್ ಹತ್ತು ಬಿಟ್ಟು ಅವಳು ನಿನ್ನೇನ್ ಅಟ್ಯಾಕ್ ಮಾಡಬೇಕು. ಆಗ ಅವಳಿಗೆ ನೆನಪಾಗುತ್ತೆ ರಾಜಶೇಖರ್ ಹೇಳಿದ್ದು, ನಿನ್ಗೆ ಯಾವತ್ತೇ ಡೇಂಜರ್ ಬಂದ್ರು ನಿನ್ ನಂಬರ್ಗೆ ನಿನ್ ಮೊಬೈಲ್ಗೆ ಒಂದು ನಂಬರ್ ಅನ್ನ ಕಳಿಸ್ತೀನಿ, ಅದಕ್ಕೆ ಕಾಲ್ ಮಾಡ್ಬಿಟ್ಟು ಕೂಲಿ ನಂಬರ್ ಅನ್ನ ಹೇಳುವ ಅಂತ. ತಕ್ಷಣ ಅವರು ಕಾಲ್ ಮಾಡ್ತಾರೆ. ನೀವೆಲ್ಲಿದ್ದೀರಾ ಏನಿದ್ದೀರಾ ಅಂತ ಗೊತ್ತಿಲ್ಲ, ಬಟ್ ನಿಮ್ ಕೂಲಿ ನಂಬರ್ ಇದಲ್ವಾ ಅಂತ ಹೇಳ್ತಾರೆ. ತಕ್ಷಣ ರಜನಿಕಾಂತ್ಗೆ ಅರ್ಥ ಆಗ್ಬಿಡುತ್ತೆ ಇದು ನನ್ನ ಮಗಳು ಪ್ರೀತಿ, ನನ್ನ ಮಗಳು ಅಂತ. ಸೊ ಪ್ರೀತಿಯನ್ನ ಹುಡುಕ್ಲಿಕ್ಕೆ ತಮ್ಮ ಹುಡುಗರನ್ನ ಕಳಿಸ್ತಾರೆ. ಬಟ್ ದಯಾಳ್ ಈಗ ಪ್ರೀತಿಯನ್ನ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ದೇವ್ ಕಡೆಯವರು ದಯಾಳನ್ನ ತಡಿಯೋಕೆ ಹೋಗ್ತಾರೆ. ಈ ಪ್ರಯತ್ನದಲ್ಲಿ ದಯಾಳ್ ರೈಲ್ ನಿಂದ ಈಚೆಗೆ ಬಿದ್ದು ಬಿಡ್ತಾನೆ. ಆದ್ರೆ ಇದೇ ರೈಲಿನಲ್ಲಿ ದಯಾಳ್ನ ಹೆಂಡತಿ ಕೂಡ ಇದ್ದಾಳೆ. ಅವಳು ದಯಾಳ್ಗೆ ಕಾಲ್ ಮಾಡಿ ಹೇಳ್ತಾಳೆ, ಪ್ರೀತಿ ವಿಚಾರವನ್ನ ನನಗ್ ಬಿಡು, ನಮ್ ವಾಲ್ಟ್ ಇಂದ ಕದ್ದಿದನಲ್ಲ ಅದನ್ನೆಲ್ಲ ನೀನು ವಾಪಸ್ ಕಿತ್ಕೊಳ್ಳೋದ್ರ ಬಗ್ಗೆ ಗಮನ ಹರಿಸುವಂತ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ದಯಾಳ್ನ ಹೆಂಡತಿ ಅರ್ಜುನ್ ಸಾಯಿಸಿಲ್ಲ, ಅದನ್ನ ಇನ್ನೂ ಬದುಕಿಸ್ಕೊಂಡೇ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾಳೆ. ದಯಾಳ್ ಆತನನ್ನ ಕರ್ಕೊಂಡು ಡೈರೆಕ್ಟ್ ವಿಡಿಯೋ ಕಾಲ್ ಮಾಡ್ತಾನೆ ಅವ್ರ ಅಪ್ಪ ಸೈಮನ್ಗೆ. ನನ್ನ ಮೇಲೆ ನೀವು ಡೌಟ್ ಪಟ್ರಿ, ಬಟ್ ಇದಕ್ಕೆಲ್ಲ ಸೂತ್ರಧಾರ ದೇವ್. ಆತ ನನ್ನ ಹೆಂಡತಿಯನ್ನ ಕಿಡ್ನಾಪ್ ಮಾಡಿದಾನೆ, ನಿಮ್ಮ ಮಗನನ್ನ ಸಾಯಿಸೋಕೆ ಹೇಳಿದಾನೆ ಅಂತ ಲೈವ್ ನಲ್ಲೇ ಮಗನನ್ನ ಸಾಯಿಸ್ಬಿಡ್ತಾನೆ. ಈ ಕಡೆ ದೇವ್ರವರ ಮೇಲೆ ಅಟ್ಯಾಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ತಮ್ಮ ಕೂಲಿ ಸ್ನೇಹಿತರನ್ನೆಲ್ಲ ಕರೆಸ್ತಾರೆ. ಈ ಸ್ನೇಹಿತರಲ್ಲಿ ನಮ್ಮ ಉಪೇಂದ್ರ ಕೂಡ ಒಬ್ರು. ಈಗ ಉಪೇಂದ್ರ ಸಹಿತ ಎಲ್ಲರೂ ಸೇರ್ಕೊಂಡು ಎಲ್ಲಾ ರೌಡಿಗಳಿಗೆ ಹೊಡೆದಾರೆ. ಆ ಕಡೆ ದಯಾಳ್ನ ಹೆಂಡತಿ ಪ್ರೀತಿಯನ್ನ ಕರ್ಕೊಂಡು ಎಲ್ಲೋ ಹೋಗ್ತಿದ್ದಾರೆ. ಅವರನ್ನ ಸೈಮನ್ ಕಡೆಯವರು ಸೈಮನ್ ಹತ್ರಕ್ಕೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಇದನ್ನ ದೇವ್ ಕಡೆಯವರು ನೋಡ್ತಾರೆ. ದೇವ್ಗೆ ಈ ವಿಚಾರವನ್ನ ತಿಳಿಸ್ತಾರೆ. ಸೈಮನ್ ಇರುವ ಜಾಗಕ್ಕೆ ದೇವ್ ಹೊರಡ್ತಾರೆ. ಸೈಮನ್ ಹತ್ರ ದಯಾಳ್ನ ಹೆಂಡತಿ ಹೇಳ್ತಾಳೆ, ದಯಾಳ್ಗೂ ನನಗೆ ಯಾವುದೇ ಸಂಬಂಧ ಇಲ್ಲ, ನಾನು ಬಿಟ್ಬಿಡಿ ಅಂತ. ಬಟ್ ಸೈಮನ್ ದಯಾಳ್ಗೆ ಕಾಲ್ ಮಾಡಕ್ ಹೇಳ್ತಾನೆ. ಸೈಮನ್ ಹೆಂಡತಿಗೆ ದಯಾಳ್ನ ಹೆಂಡತಿಗೆ. ಆಕೆ ವಿಡಿಯೋ ಕಾಲ್ ಮಾಡ್ತಿದ್ದಂತೆ ನನ್ನ ಮಗ ನೀನ್ ಸಾಯಿಸಿ ಅಲ್ವಾ, ನೀನ್ ಹೆಂಡತಿ ನಾನ್ ಸಾಯಿಸ್ತೀನಿ ಅಂತ ಸಾಯಿಸ್ಬಿಡ್ತಾನೆ ಸೈಮನ್. ಈ ನಡುವೆ ಸೈಮನ್ ಹೇಗೆ ಇಷ್ಟೊಂದು ಶ್ರೀಮಂತನಾದ ಅಂದ್ರೆ ಅಲ್ಲಿರುವ ಕೂಲಿ ಕಾರ್ಮಿಕರ ಹಾರ್ಟ್ ಗಳನ್ನ ಆಪರೇಷನ್ ಮಾಡಿ
ಅದನ್ನ ಮಾರ್ಬಿಟ್ಟು ಶ್ರೀಮಂತ ಆಗೋನೆ. ಈ ಲಿಸ್ಟ್ ಈಗ ದೇವ್ ಹತ್ರ ಇದೆ. ದೇವ್ ಸೈಮನ್ ಹತ್ರಕ್ಕೆ ಬಂದಿದ ತಕ್ಷಣ ಸೈಮನ್ ಹೇಳ್ತಾನೆ ಆ ಲಿಸ್ಟ್ ಅನ್ನ ನನಗೆ ವಾಪಸ್ ಕೊಟ್ಬಿಡು, ಇಲ್ಲ ಅಂದ್ರೆ ರಾಜಶೇಖರ್ನ ಮಗಳನ್ನ ನಾನು ಮುಗಿಸ್ಬಿಡ್ತೀನಿ ಅಂತ. ಇನ್ಫ್ಯಾಕ್ಟ್ ದಯಾಳ್ ಕೂಡ ಇದೇ ಲಿಸ್ಟ್ ಅನ್ನ ಕದ್ಕೊಂಡು ಹೋಗಿದ್ದ, ನಾನು ಕೂಡ ದುಡ್ಡು ಮಾಡಬಹುದು ಅಂತ. ಆ ಲಿಸ್ಟ್ ನಲ್ಲಿ ಪ್ರೀತಿ ಕೂಡ ಇದ್ದಾಳೆ. ನೆಕ್ಸ್ಟ್ ಟ್ರಾನ್ಸ್ಪ್ಲಾಂಟ್ ಪ್ರೀತಿ ಇದೆ. ಅವಳ ಹಾರ್ಟ್ ಅನ್ನ ಕದ್ಕೊಂಡು ಹೋಗ್ಲಿಕ್ಕೆ ಅಂತ ದೇವ್ ಮುಂದೆನೆ ಸೈಮನ್ ಪ್ರೀತಿಯನ್ನ ಆಪರೇಷನ್ ಥಿಯೇಟರ್ ಕಳ್ತಾನೆ. ಬಟ್ ಉಪೇಂದ್ರ ಅವರು ಅಲ್ಲಿಗೆ ಬಂದು ಪ್ರೀತಿಯನ್ನ ರೆಸ್ಕ್ಯೂ ಮಾಡ್ತಾರೆ. ಈ ಕಡೆ ದೇವ್ ಅವರು ತಮ್ಮ ನಿಜ ರೂಪವನ್ನ ಹೇಳ್ತಾರೆ. ಸೈಮನ್, ನೀನ್ ಅವತ್ತಿಂದ ನಾನೆಲ್ಲೋ ನೋಡಿದೀನಿ ಅಂತ ಹೇಳ್ತಿದ್ದಲ್ಲ, ನಾನು ಯಾರು ಗೊತ್ತಾ, ನಿಮ್ಮಪ್ಪ ಇದೇ ಕೆಲಸವನ್ನ ಮಾಡ್ತಿದ್ದಾಗ ಅವರ ಕೈ ಕೆಳಗಡೆ ನಾನು ಕೂಲಿ ಕೆಲಸ ಮಾಡ್ತಿದ್ದೆ. ಬಟ್ ಆತನ ತರಲೆ ಕೆಲಸಗಳನ್ನ ನೋಡಿ ಅವನನ್ನ ನಿನ್ ಕಣ್ಣು ಮುಂದೆನೆ ಸಾಯಿಸಾಕ್ತೆ. ನೀನ್ ಅವಾಗ ಇನ್ನು ಚಿಕ್ಕ ಹುಡುಗ, ಅದಕ್ಕೋಸ್ಕರ ನಿನ್ಗೆ ಸರಿಯಾಗಿ ನೆನಪಿಲ್ಲ, ಈಗ ನೆನಪಾಗದೆ ನೋಡು ಅಂತ. ಸೈಮನ್ ರೊಚ್ಚಿಗೆ ಎದ್ಬಿಟ್ಟು ದೇವ್ನ ಸಾಯಿಸೋಕ್ ಹೋಗ್ತಾನೆ. ಬಟ್ ದೇವ್ ಇಸ್ ವೆರಿ ಸ್ಟ್ರಾಂಗ್. ವಾಪಸ್ ಸೈಮನ್ ನ ಸಾಯಿಸ್ಬಿಡ್ತಾರೆ. ನಂತರ ಉಪೇಂದ್ರ ಮತ್ತೆ ರಜನಿಕಾಂತ್ ಇಬ್ರು ಸೇರ್ಕೊಂಡು ಆ ಲ್ಯಾಬ್ ಗೆಲ್ಲ ಬಾಂಬ್ ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಹೊರಡೋ ಅಷ್ಟರಲ್ಲಿ ಸಿಂಡಿಕೇಟ್ ನ ಗ್ಯಾಂಗ್ ಬಂದು ಇವರನ್ನ ಸುತ್ತುವರೆದು ಬಿಡುತ್ತೆ. ಬಟ್ ನಂತರ ಗೊತ್ತಾಗುತ್ತೆ ಈ ಸಿಂಡಿಕೇಟ್ ಗ್ಯಾಂಗ್ ನ ಲೀಡರು ಅಮೀರ್ ಖಾನ್, ಆತ ಕೂಡ ರಜನಿಕಾಂತ್ ಅವರ ದೊಡ್ಡ ಫ್ಯಾನು, ಕೂಲಿಯಾಗಿ ಆ ರೌಡಿಗಳಿಗೆಲ್ಲ ಹೊಡೆದಾಕಿದ್ರು ಅಂತ. ಸೊ ಪ್ಲೀಸ್ ನಮ್ ಜೊತೆ ಸೇರ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಅವರು ಕೂಡ. ಫೈನಲ್ ಸೀನ್ ನಲ್ಲಿ ದಯಾಳ್ನ ಎತ್ತಾಕೊಂಡು ಬರ್ತಾರೆ ಸಿಂಡಿಕೇಟ್ ಕಡೆ ಅವರು. ದಯಾಳ್ ನನ್ನ ಬೇಟೆ ಅಂತ ಹೇಳಿ ಸ್ಪಾಟ್ ಆ ತರ ಒಂದು ದೊಡ್ಡ ಬಾವಿಗೆ ಅವರನ್ನ ಒದ್ಬಿಟ್ಟು ಮೂವಿನ ಎಂಡ್ ಮಾಡ್ತಾರೆ. ಅಂಡ್ ರಾಜಶೇಖರ್ ಅವರ 3 ಜನ ಮಕ್ಕಳನ್ನ ಹೊರದೇಶಕ್ಕೆ ಓದ್ಲಿಕ್ಕೆ ಅಂತ ಕೇಳಿದ್ರೆ, ದೊಡ್ಡ ಮಗಳಿಗೆ ಈಗಲೂ ಗೊತ್ತಿಲ್ಲ ನಮ್ಮ ದೇವ ಅವರು ಅಂತ. ಬಟ್ ಫೈನಲ್ ಸೀನ್ ನಲ್ಲಿ ಅಂಕಲ್ ಅಂತ ಕರೆದುಬಿಟ್ಟು ಫಾರಿನ್ ಗೆ ಹೋಗ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.